ಪ್ರಿಯ ವಿದ್ಯಾರ್ಥಿಗಳೇ, SSLC ನಂತರ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಸೈನ್ಸ್ PU ಕಾಲೇಜನ್ನು ಹುಡುಕುತ್ತಿದ್ದೀರಾ? ಹಾಗಿದ್ದರೆ ಬನ್ನಿ, ಸಿಂಧನೂರಿನ ಹೆಸರಾಂತ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜಿನಲ್ಲಿ PCMB ಮತ್ತು PCMCS ಕೋರ್ಸ್ಗಳಿಗೆ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಅತ್ಯುತ್ತಮ ಪ್ರಯೋಗಾಲಯಗಳ ಜೊತೆ ನೀಟ್, JEE ಮತ್ತು KCET ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಶೇಷ ತರಬೇತಿ ನೀಡಲಾಗುತ್ತದೆ. ನಮ್ಮಲ್ಲಿ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ ಸೌಲಭ್ಯವಿದೆ. ದಾಖಲಾತಿಗಾಗಿ ಇಂದೇ ಸಂಪರ್ಕಿಸಿ ಆಕ್ಸ್ಫರ್ಡ್ ಸೈನ್ಸ್ PU ಕಾಲೇಜ್, PWD ಕ್ಯಾಂಪ್, ಸಿಂಧನೂರ್. ಕರೆ ಮಾಡಿ 9611988515. ಏನಿರಲಿ ನೋಡ್ರಿ, ಇದು ಇರ್ಬೇಕು ಒಗ್ಗಟ್ಟು. ಬಹಳ ಖುಷಿ ಆಯ್ತು. ನಮ್ಮ ಜಿಲ್ಲೆಗೆ ಬರೋಲ್ ದಲಿತರ್ಕ ಸೇರ್ಸಕ್ ಹೋಗ್ತೀವಿ. ಕನ್ನಡ ಪ್ರಸಂಗ ಒಕ್ಕೂಟ ಮಾಡ್ಬೇಕಾದ್ರೆ ಅವರಿಂದನೇ ಇಲ್ಲಿ ಕೊಡಕತ್ತಿ ತಮಗೆ ಬಿಟ್ಬಿಟ್ಟಿವಿ ಅವ್ರನ್ನ. ನಾವು ಅದ್ದೂರಿಯಾಗಿ ಮಾಡಿದ್ವಿ. ಸರ್ಕಾರಿ ಸ್ಟೇಜ್ ಬೆಂಗಳೂರಿಗೆ ಏನ್ ಮಾಡ್ತಾರೆ ಹಂಗೆ ಮಾಡಿದ್ವಿ. ಬಿಟ್ಬಿಟ್ಟಿನ ಬೇಡ ಅಂತ ಅಲ್ಲಿಗೂ ಸೇರ್ತಲ್ಲ, ಅದು ಅಲ್ಲಿಗೂ ಜನ ರಾಜ್ಯೋತ್ಸವ ಅಂತ ಮಾಡಿದ್ರಲ್ಲ, ಬೆಂಗಳೂರು ಸೇರ್ತಲ್ಲ. ಮಾಡಿದ್ಮೇಲೆ ಬಾಗೋಣ. ಸಂಘಟನೆ ಒಕ್ಕೂಟ ಸಂದರ್ಭದಲ್ಲಿ ಇದೆ. ಆ ಕನ್ನಡ ಪರ ಸಂಘಟನೆ ಒಕ್ಕೂಟದಲ್ಲಿ ನಾರಾಯಣಗೌಡ ಕೂಡ ಯಾವಾಗಲೂ ಇರ್ತಂತಾನೆ ಹೇಳ್ತಾರೆ. ಈ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಇಲ್ಲಿ ತನಕ ಸುಮಾರು 4-5 ವರ್ಷಗಳಿಂದ ನಾವು ಏನು ಕನ್ನಡ ಪರ ಸಂಘಟನೆ ಒಕ್ಕೂಟ ಮಾಡ್ತಾ ಬಂದಿದ್ವಿ. ಆದರೆ ನಾರಾಯಣಗೌಡ ಮಾತ್ರ ನಮ್ಮ ಕೂಡ ಕಲ್ತಿದ್ದಿಲ್ಲ. ಇವತ್ತು ಸಂತೋಷ ವಿಷಯ, ವಿನೋದ ರೆಡ್ಡಿ ನಿಂತಿದ್ದು ಅವರಿಗೆ ನಮ್ಮ ಸಂತೋಷದ ವಿಷಯ. ಇನ್ನೊಂದು ಎಲ್ಲರೂ ಸೇರಿ ಈ ಒಂದು ನಮ್ಮ ವೈಯಕ್ತಿಕ ಸಂಘಟನೆ ಜೊತೆಗೆ ಎಲ್ಲರೂ ಒಡಗೂಡಿ ಯಾರಿಗಾದ್ರೂ ಅನ್ಯಾಯ ಆದಾಗ ಅದ್ರ ವಿರುದ್ಧ ಇದು ಧ್ವನಿ ಎತ್ತೋಣ ಅಂತೇಳಿ ಈ ಮುಖಾಂತರ ಅವ್ರಿಗೆ ಧನ್ಯವಾದ ಅನಿಸ್ತೀನಿ. ಕನ್ನಡ ಪರ ಸಂಘಟನೆಗಳ ಜೊತೆಗೆ ನಾರಾಯಣಗೌಡರ ಸಂಘಟನೆ ಇರ್ತದ, ಅದರಲ್ಲಿ ನಾನು ಇರ್ತೀನಿ ಜೊತೆಗೆ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಧೀಮಂತ ನಾಯಕರು, ನಮ್ಮೆಲ್ಲ ಸರ್ವೋಚ್ಚ ನಾಯಕರು, ತಂದೆ ಸನ್ಮಾನದ ಟಿ ನಾರಾಯಣಗೌಡರ ಆದೇಶ ಪ್ರಕಾರ ರಾಯಚೂರು ಜಿಲ್ಲೆಗೆ ಮರು ಆಯ್ಕೆ 2ನೇ ಬಾರಿಗೆ ಸಂಘಟನೆ ಸೇವೆ ಮಾಡೋದು, ಕೆಲಸ ಮಾಡೋದು, ಸಂಘಟನೆ ಮಾಡಲು ನನಗೆ ಅವಕಾಶ ಕೊಟ್ಟಂಥ ಈ ಒಂದು ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಾಂತರ ನಾರಾಯಣಗೌಡರಿಗೆ ನಾನು ಅಭಿನಂದಿಸುತ್ತಾ, ಜೊತೆಗೆ ಭಾಳ ಸಂತೋಷ ಆಗ್ತದೆ ನನಗೆ. ಯಾಕಂತಂದರೆ ಸಂಘಟನೆಗಳು ಬೇರೆ ಬೇರೆ, ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮ ಉದ್ದೇಶ ಒಂದೇ. ಜೊತೆಗೆ ಇಡೀ ರಾಜ್ಯದಂತ ಇವತ್ತಿನ ದಿನ ಒಂದು ಮಾದರಿ ದಿನ. ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಒಬ್ಬ ಕನ್ನಡ ಸೇವಕನಿಗೆ ತಾವೆಲ್ಲರೂ ಸನ್ಮಾನ ಮಾಡಿದ್ರಿ, ಬೆಂತಟ್ಟಿದ್ರಿ. ಇಲ್ಲ ಅಣ್ಣ, ನೀವೆಲ್ಲ ಚಲೋ ಕೆಲಸ ಮಾಡ್ತೀರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ವಿಚಾರಕ್ಕೆ ನಮ್ಮ ಉದ್ದೇಶಗಳು ಬೇರೆ ಬೇರೆ ಇರ್ಬೋದು, ಅಂದರೆ ಸಿದ್ಧಾಂತ ಒಂದೇ ಏನು. ಜೊತೆಗೆ ರಾಯಚೂರು ಜಿಲ್ಲೆಯಲ್ಲಿ ನಾನು ನಿಮ್ಮೆಲ್ಲರೂ ಮನವಿ ಮಾಡೋದಂತಂದರೆ ಯಾವುದೇ ಸಮಸ್ಯೆ ತೊಗೊಂಡ್ಬಿಡಿ, ಸಂಘಟನೆ ಬೇರೆ ಏನೇ ಇರಲಿ, ಇವತ್ತು ನಾವು ಸಮಸ್ಯೆಗಳು ಏನೇ ಬರಲಿ, SP ಆಗಲಿ, DC ಆಗಲಿ, ಬೇರೆ ಬೇರೆ ವಿಚಾರಗಳು ಬಂದು ನಿಮ್ಮ ನಾಯಕರ ಜೊತೆ ನಾನು ಬರ್ತೀನಿ, ನಮ್ಮ ಜೊತೆ ನೀವು ಬರ್ರಿ. ಇಲ್ಲಿ ಯಾರು ಕಮ್ಮಿ ಆಗೋದು, ಹೆಚ್ಚು ಕಮ್ಮಿ ಏನಿಲ್ಲ. ಜೊತೆಗೆ ಜಿಲ್ಲಾ ಕೇಂದ್ರದಲ್ಲಿ ನಾನು ಇರೋದ ಕಾರಣ ಎಲ್ಲರ ಜೊತೆಗೆ ನಾನು ಚೆನ್ನಾಗಿದ್ದೀನಿ. ಆದರೆ ನಾವು ಭಾಳ ಪ್ರಯತ್ನ ಪಡ್ತೀವಿ ಸಂಘಟನೆಗಳು ಸೇರಿಸಬೇಕು ಅನ್ನೋ ವಿಚಾರ. ಅಲ್ಲಿ ಹೆಂಗಂದರೆ ಸೇರಿದ್ರು ಬೇಡ ಇರಲಿ, ನಮ್ಮ ಜಿಲ್ಲೆಯಲ್ಲೂ ಒಕ್ಕೂಟ ಆಗಲಿ ಏನು, ಅದ್ರ ನೇತೃತ್ವ ಯಾರ ಜವಾಬ್ದಾರಿ ತಗೊಂಡ್ರಿ ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀನಿ. ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಏನು. ಯಾಕಂತಂದ್ರೆ ಮತ್ತೆ ಹೊಸ ಯುವಕ ಇದ್ದಂಗೆ ನಾನು ಇವಾಗ ಮತ್ತೆ ಹೊಸ ಜಿಲ್ಲಾಧ್ಯಕ್ಷ. ನಮ್ಮಲ್ಲಿ ಏನಾದರೂ ಅಡಕು ತೊಡಕಾದ್ರೆ ನಮ್ಮವ್ರಿಗೆ ಹೇಳ್ಬೇಕು, ತಾವೆಲ್ಲ ರೇ ಚೆನ್ನಾಗಿದ್ದಪ್ಪ ಒಂದಲ್ಲಿದ್ದು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಅನ್ನೋ ವಿಚಾರಕ್ಕೆ ತಮ್ಮ ಸಲಹೆ ಸೂಚನೆಗಳು ಕೊಳ್ಳಿ. ಸಿಂಧೂರು ಅಭಿವೃದ್ಧಿ ವಿಚಾರದಲ್ಲಿ, ಯಾಕಂದರೆ ಸಿಂಧೂರಿಗೆ ರಾಯಚೂರು ವ್ಯತ್ಯಾಸ ಮಾಡಿದ್ರೆ ಅದರದಾದಂಥ ವ್ಯತ್ಯಾಸ. ಸಿಂಧೂರಲ್ಲಿ ಬೇಕಾದಂಗೆ ಮಾಡ್ಬೋದು ಏನು. ಇಲ್ಲಿ ಯಾಕಂತಂದ್ರೆ ಯಾರ ಗಂಟು ಯಾರೇನು ಹೋಗೋದು ಏನಿಲ್ಲ, ಏನು ಸಿದ್ಧಾಂತ ಸಿಸ್ಟಮ್ ಹೊಂದಿರ್ಬೋದು. ಆದರೆ ಸಂಘಟನೆ ಸಿಂಧೂರು ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಭಾಳ ಬಲಿಷ್ಠವಾದ ಸಿಂಧೂರು ಏನು. ಜಿಲ್ಲಾ ಕೇಂದ್ರಕ್ಕೆ ಅದು ಇವತ್ತು ಆಗ್ಬೇಕಾಗಿತ್ತು, ಆಗ್ತದೆ ಏನು. ಯಾರು ದುಡುಕಬೇಡ್ರಿ, ನಿಮ್ಮ ಜಿಲ್ಲೆ ಆಗ್ತದ, ನಿಮ್ಮ ಜಿಲ್ಲೆಗೆ ನೀವೇ ಜಿಲ್ಲಾಧ್ಯಕ್ಷರಾಗ್ತೀರಿ ಏನು. ಆ ಒಂದು ಪ್ರಮೋಷನ್ ಸಿಗ್ತದೆ ನಿಮಗೆ ಏನು. ಯಾಕಂತಂದರೆ ಈಗ ಹಿಂದೆ ನಾವು ಸಿಂಧೂರನ್ನ ಯಾವತ್ತೋ ಸಿಂಧೂರು ಕೊಪ್ಪಳಕ್ಕೆ ಸೇರ್ಬೇಕಿತ್ತು. ಹೌದು ಹೌದು. ಇದನ್ನು ನಮ್ಮ ಹಿರಿಯರು, ನಾನು ಅವ್ರ ಹೆಸರು ಹೇಳೋಕ್ಕೆ ಬಯಸಂಗಿಲ್ಲ, ಭಾಳ ಆ ಸಿಂಧೂರು ಉಳಿಸ್ಕೊಂಡ್ರೆ ನಮ್ಮ ಹೋರಾಟದ ಮುಖಾಂತರ ಉಳಿಸ್ಕೊಂಡಂಥ ಸಿಂಧೂರು ಇವತ್ತು ನಾಳೆ ಏನಾದರೂ ಉಜ್ವಲವಾಗಿ ಸ್ವತಂತ್ರವಾಗಿ ಜಿಲ್ಲೆ ಆಗ್ತಂತಂದ್ರೆ ಸಂಪೂರ್ಣವಾಗಿ ನಾನು ಆ ಸಿಂಧೂರು ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷನಾದ ಕಾರಣ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ. ಸಿಂಧೂರು ಜಿಲ್ಲೆ ಆಗಲಿ,
ಜೊತೆಗೆ ನಿಮಗೆಲ್ಲ ನಾನು ಮನವಿ ಮಾಡೋದು ಒಂದು ಹೇಳ್ತೀನಿ ಕೇಳಿ, ಭಾಳ ಎಚ್ಚರಿಕೆಯಿಂದ ಈ ಸಿದ್ದರಾಮಯ್ಯ ಸರ್ಕಾರ ಜೊತೆಗೆ ಈ ಅಂಪಾಯ ಬಾದರ್ ನಮ್ಮ ಅಂಪನಗೌಡ ಬಾದರ್ಲಿ ಇರಾಗ ಮಾತ್ರ ಜಿಲ್ಲೆ ಆಗಾಗ ನಿಮಗೆ ಅವಕಾಶ. ಯಾಕಂತಂದರೆ ಒಂದು ಹೇಳ್ತೀನಿ, ಅದಕ್ಕಂತಂದರೆ ಮಿನಿಸ್ಟ್ರ್ ಕೊಟ್ಟಿಲ್ಲ ಅನ್ನೋದೊಂದು ಬೇಡಿಕೆ ಐತಿ. ಇದು ಬಲಿಷ್ಠವಾಗಿ ಅವ್ರಿಗೆ ಹಕ್ಕು ಕೇಳಕ್ಕೆ ಹಕ್ಕ ಐತಿ. ಸಿಂಧೂರಿಗೆ ಜಿಲ್ಲೆ ಆಗೋಕ್ಕೆ ಈ ಸರ್ಕಾರದಲ್ಲಿ ಬಿಟ್ಟರೆ ಮಾತ್ರ ಮುಂದುವರಿತೆ ಅಂತಂದರೆ ಜಿಲ್ಲೆ ಆಗೋದಿಲ್ಲ. ಜೊತೆಗೆ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ, ಕರೆದು ನಾನು ಸತ್ಕರಿಸಿರಿ, ಗೌರವ ಕೊಟ್ಟಿರಿ. ಇದೇ ಪ್ರೀತಿ ಪ್ರೇಮ ಹಿಂಗೆ ಇರಲಿ, ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಧನ್ಯವಾದಗಳು ಜಿಲ್ಲಾಧ್ಯಕ್ಷರು.